ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು SSLC ಪ್ರಥಮ ಭಾಷೆ ಕನ್ನಡ ಬಹು ಆಯ್ಕೆ ಪ್ರಶ್ನೆಗಳು ಭಾಗ 4 ನೋಡೋಣ. 51ನೇ ಪ್ರಶ್ನೆ. ನೇಯ್ದ ವಸ್ತ್ರ ಪದವು ಈ ಸಮಾಸಕ್ಕೆ ಉದಾಹರಣೆ. ಆಯ್ಕೆ ಎ ದ್ವಂದ್ವ, ಆಯ್ಕೆ ಬಿ ಕ್ರಿಯಾ, ಆಯ್ಕೆ ಸಿ ತತ್ಪುರುಷ, ಆಯ್ಕೆ ಡಿ ಗಮಕ. ಸರಿಯಾದ ಉತ್ತರ ಆಯ್ಕೆ ಡಿ ಗಮಕ. 52ನೇ ಪ್ರಶ್ನೆ. ಲಿಖಿತಮಂ ಪದವು ಈ ವಿಭಕ್ತಿಯಲ್ಲಿದೆ. ಆಯ್ಕೆ ಎ ಪ್ರಥಮ, ಆಯ್ಕೆ ಬಿ ದ್ವಿತೀಯ, ಆಯ್ಕೆ ಸಿ ತೃತೀಯ, ಆಯ್ಕೆ ಡಿ ಚತುರ್ಥಿ. ಸರಿಯಾದ ಉತ್ತರ ಆಯ್ಕೆ ಬಿ ದ್ವಿತೀಯ. 53ನೇ ಪ್ರಶ್ನೆ. ಯಜ್ಞ ಪದದ ತದ್ಭವ ರೂಪ. ಆಯ್ಕೆ ಎ ಜನ್ನ, ಆಯ್ಕೆ ಬಿ ಯಜನ, ಆಯ್ಕೆ ಸಿ ಜನನ, ಆಯ್ಕೆ ಡಿ ಯಾಜನ. ಸರಿಯಾದ ಉತ್ತರ ಆಯ್ಕೆ ಎ ಜನ್ನ. 54ನೇ ಪ್ರಶ್ನೆ. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ. ಆಯ್ಕೆ ಎ 10, ಆಯ್ಕೆ ಬಿ 25, ಆಯ್ಕೆ ಸಿ 5, ಆಯ್ಕೆ ಡಿ 2. ಸರಿಯಾದ ಉತ್ತರ ಆಯ್ಕೆ ಸಿ 5. 55ನೇ ಪ್ರಶ್ನೆ. ತದ್ದಿತಾಂತ ಅವ್ಯಯಕ್ಕೆ ಉದಾಹರಣೆಯಾದ ಪದವಿದು. ಆಯ್ಕೆ ಎ ಜಾಣತನ, ಆಯ್ಕೆ ಬಿ ಕನ್ನಡತಿ, ಆಯ್ಕೆ ಸಿ ಚಂದ್ರನಂತೆ, ಆಯ್ಕೆ ಡಿ ಉಡುಗೆ. ಸರಿಯಾದ ಉತ್ತರ ಆಯ್ಕೆ ಸಿ ಚಂದ್ರನಂತೆ. 56ನೇ ಪ್ರಶ್ನೆ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು. ಆಯ್ಕೆ ಎ ಆವರಣ, ಆಯ್ಕೆ ಬಿ ಉದ್ಧರಣ, ಆಯ್ಕೆ ಸಿ ಭಾವಸೂಚಕ, ಆಯ್ಕೆ ಡಿ ಅರ್ಧವಿರಾಮ. ಸರಿಯಾದ ಉತ್ತರ ಆಯ್ಕೆ ಡಿ ಅರ್ಧವಿರಾಮ. 57ನೇ ಪ್ರಶ್ನೆ. ವಾಗ್ಮಯ ಪದದಲ್ಲಿ ಆಗಿರುವ ಸಂಧಿ. ಆಯ್ಕೆ ಎ ಸವರ್ಣ ದೀರ್ಘ, ಆಯ್ಕೆ ಬಿ ಅನುನಾಸಿಕ, ಆಯ್ಕೆ ಸಿ ಜಸ್ತ್ವ, ಆಯ್ಕೆ ಡಿ ಶುತ್ವ. ಸರಿಯಾದ ಉತ್ತರ ಆಯ್ಕೆ ಡಿ ಅನುನಾಸಿಕ. 58ನೇ ಪ್ರಶ್ನೆ. ಕುಟಾರ ಪದದ ತದ್ಭವ ರೂಪ. ಆಯ್ಕೆ ಎ ಕುಟೀರ, ಆಯ್ಕೆ ಬಿ ಕೊಡಲಿ, ಆಯ್ಕೆ ಸಿ ಕಣ, ಆಯ್ಕೆ ಡಿ ಕುಂಟರ. ಸರಿಯಾದ ಉತ್ತರ ಆಯ್ಕೆ ಬಿ ಕೊಡಲಿ. 59ನೇ ಪ್ರಶ್ನೆ. ಮಾಡಲಿ ಪದವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ. ಆಯ್ಕೆ ಎ ವಿದ್ಯಾರ್ಥಕ, ಆಯ್ಕೆ ಬಿ ಸಂಭವನಾರ್ಥಕ, ಆಯ್ಕೆ ಸಿ ನಿಷೇಧಾರ್ಥಕ, ಆಯ್ಕೆ ಡಿ ಪ್ರಶ್ನಾರ್ಥಕ. ಸರಿಯಾದ ಉತ್ತರ ಆಯ್ಕೆ ಎ ವಿದ್ಯಾರ್ಥಕ. 60ನೇ ಪ್ರಶ್ನೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಇರಬೇಕಾದ ಲೇಖನ ಚಿಹ್ನೆ. ಆಯ್ಕೆ ಎ ಅಲ್ಪವಿರಾಮ, ಆಯ್ಕೆ ಬಿ ಆವರಣ, ಆಯ್ಕೆ ಸಿ ಅರ್ಧವಿರಾಮ, ಆಯ್ಕೆ ಡಿ ಪ್ರಶ್ನಾರ್ಥಕ. ಸರಿಯಾದ ಉತ್ತರ ಅರ್ಧವಿರಾಮ. 61ನೇ ಪ್ರಶ್ನೆ. ಅನ್ವರ್ಥನಾಮ ಪದಕ್ಕೆ ಉದಾಹರಣೆ ಇದು. ಆಯ್ಕೆ ಎ ವ್ಯಾಪಾರಿ, ಆಯ್ಕೆ ಬಿ ಮನುಷ್ಯ,
ಆಯ್ಕೆ ಸಿ ಆಗ್ನೇಯ, ಆಯ್ಕೆ ಡಿ 100. ಸರಿಯಾದ ಉತ್ತರ ಆಯ್ಕೆ ಎ ವ್ಯಾಪಾರಿ. 62ನೇ ಪ್ರಶ್ನೆ. ಬರೆವ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಆಯ್ಕೆ ಎ ಕೃದಂತನಾಮ, ಆಯ್ಕೆ ಬಿ ಕೃದಂತ ಭಾವನಾಮ, ಆಯ್ಕೆ ಸಿ ಕೃದಂತಾವ್ಯಯ, ಆಯ್ಕೆ ಡಿ ತದ್ದಿತಾಂತಾವ್ಯಯ. ಸರಿಯಾದ ಉತ್ತರ ಆಯ್ಕೆ ಎ ಕೃದಂತನಾಮ. 63ನೇ ಪ್ರಶ್ನೆ. ಪಾರ್ಥ ಭೀಮ ಪದದಲ್ಲಿ ಏರ್ಪಟ್ಟಿರುವ ಸಮಾಸ. ಆಯ್ಕೆ ಎ ಸರಿಯಾದ ಉತ್ತರ ಆಯ್ಕೆ ಬಿ ಕೃದಂತನಾಮ, ಆಯ್ಕೆ ಸಿ ತತ್ಪುರುಷ, ಆಯ್ಕೆ ಡಿ ಗಮಕ. ಸರಿಯಾದ ಉತ್ತರ ಆಯ್ಕೆ ಎ ದ್ವಂದ್ವ. 64ನೇ ಪ್ರಶ್ನೆ. ದಮ್ಮಡಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ. ಆಯ್ಕೆ ಎ ಪೋರ್ಚುಗೀಸ್, ಆಯ್ಕೆ ಬಿ ಉರ್ದು, ಆಯ್ಕೆ ಸಿ ಪಾರ್ಸಿ, ಆಯ್ಕೆ ಡಿ ರೋಮನ್. ಸರಿಯಾದ ಉತ್ತರ ಆಯ್ಕೆ ಡಿ ಗ್ರೀಕ್ ಮತ್ತು ರೋಮನ್. 65ನೇ ಪ್ರಶ್ನೆ. ಮೈದುನ ಪದವು ಈ ಗಣಕ್ಕೆ ಉದಾಹರಣೆ. ಆಯ್ಕೆ ಎ ಸಗಣ, ಆಯ್ಕೆ ಬಿ ಭಗಣ, ಆಯ್ಕೆ ಸಿ ನಗಣ, ಆಯ್ಕೆ ಡಿ ಯಗಣ. ಸರಿಯಾದ ಉತ್ತರ ಆಯ್ಕೆ ಬಿ ಭಗಣ. 66ನೇ ಪ್ರಶ್ನೆ. ಕಾರ್ಖಾನೆ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ. ಆಯ್ಕೆ ಎ ಹಿಂದೂಸ್ತಾನಿ, ಆಯ್ಕೆ ಬಿ ಉರ್ದು, ಆಯ್ಕೆ ಸಿ ಇಂಗ್ಲಿಷ್, ಆಯ್ಕೆ ಡಿ ಪಾರ್ಸಿ. ಸರಿಯಾದ ಉತ್ತರ ಆಯ್ಕೆ ಎ ಹಿಂದೂಸ್ತಾನಿ. 67ನೇ ಪ್ರಶ್ನೆ. ಹೌದು ಎಂಬುದು ಈ ಅವ್ಯಯಗಳ ಗುಂಪಿಗೆ ಸೇರುತ್ತದೆ. ಆಯ್ಕೆ ಎ ಭಾವಸೂಚಕ, ಆಯ್ಕೆ ಬಿ ಸಾಮಾನ್ಯ, ಆಯ್ಕೆ ಡಿ ಸಂಬಂಧಾರ್ಥಕ, ಆಯ್ಕೆ ಡಿ ಕ್ರಿಯಾರ್ಥಕ. ಸರಿಯಾದ ಉತ್ತರ ಕ್ರಿಯಾರ್ಥಕ. 68ನೇ ಪ್ರಶ್ನೆ. ಅವನು ವಿದ್ಯೆಯಲ್ಲಿ ಬಲು ಜಾಣ. ಇಲ್ಲಿರುವ ಸರ್ವನಾಮ ಪದ. ಆಯ್ಕೆ ಎ ಅವನು, ಆಯ್ಕೆ ಡಿ ವಿದ್ಯೆ, ಆಯ್ಕೆ ಸಿ ಬಲು, ಆಯ್ಕೆ ಡಿ ಜಾಣ. ಸರಿಯಾದ ಉತ್ತರ ಆಯ್ಕೆ ಎ ಅವನು. 69ನೇ ಪ್ರಶ್ನೆ. ನನಗೋಸ್ಕರ ಈ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ. ಆಯ್ಕೆ ಎ ತದ್ದಿತಾಂತನಾಮ, ಆಯ್ಕೆ ಬಿ ತದ್ದಿತಾಂತ ಭಾವನಾಮ, ಆಯ್ಕೆ ಸಿ ತದ್ದಿತಾಂತಾವ್ಯಯ, ಆಯ್ಕೆ ಡಿ ಕೃದಂತನಾಮ. ಸರಿಯಾದ ಉತ್ತರ ಆಯ್ಕೆ ಸಿ ತದ್ದಿತಾಂತಾವ್ಯಯ. 70ನೇ ಪ್ರಶ್ನೆ. ಕರ್ಮಾರ್ಥಕ ಕಾರಕವು ಈ ವಿಭಕ್ತಿಯಲ್ಲಿ ಕಂಡುಬರುವುದು. ಆಯ್ಕೆ ಎ ದ್ವಿತೀಯ, ಆಯ್ಕೆ ಬಿ ಸಪ್ತಮಿ, ಆಯ್ಕೆ ಸಿ ತೃತೀಯ, ಆಯ್ಕೆ ಡಿ ಪಂಚಮಿ. ಸರಿಯಾದ ಉತ್ತರ ಆಯ್ಕೆ ಎ ದ್ವಿತೀಯ. 71ನೇ ಪ್ರಶ್ನೆ. ಪಡಿಯರ ಪದದ ಅರ್ಥ ಇದಾಗಿದೆ. ಆಯ್ಕೆ ಎ ಗಡಿಯಾರ, ಆಯ್ಕೆ ಬಿ ಕಾಪಾಡು, ಆಯ್ಕೆ ಸಿ ಸಾಲಗಾರ, ಆಯ್ಕೆ ಡಿ ದ್ವಾರಪಾಲಕ. ಸರಿಯಾದ ಉತ್ತರ ಆಯ್ಕೆ ಡಿ ದ್ವಾರಪಾಲಕ. 72ನೇ ಪ್ರಶ್ನೆ. ಜನೈಕ್ಯ ಪದದಲ್ಲಿ
ಏರ್ಪಟ್ಟಿರುವ ಸಂಧಿ. ಆಯ್ಕೆ ಎ ಗುಣ, ಆಯ್ಕೆ ಬಿ ಶುತ್ವ, ಆಯ್ಕೆ ಸಿ ವೃದ್ಧಿ, ಆಯ್ಕೆ ಡಿ ಎನ್. ಸರಿಯಾದ ಉತ್ತರ ಆಯ್ಕೆ ಡಿ ಎನ್ ಸಂಧಿ. 73ನೇ ಪ್ರಶ್ನೆ. ಬರವಣಿಗೆಯಲ್ಲಿ ಪಾರಿಭಾಷಿಕ ಪ್ರಧಾನ ವಿಶೇಷ ಪದಗಳನ್ನು ಬಳಸಿದಾಗ ಉಪಯೋಗಿಸುವ ಲೇಖನ ಚಿಹ್ನೆ. ಆಯ್ಕೆ ಎ ಉದ್ಧರಣ, ಆಯ್ಕೆ ಬಿ ವಾಕ್ಯವೇಷ್ಟನ, ಆಯ್ಕೆ ಸಿ ಆವರಣ, ಆಯ್ಕೆ ಡಿ ವಿವರಣ. ಸರಿಯಾದ ಉತ್ತರ ಆಯ್ಕೆ ಬಿ ವಾಕ್ಯವೇಷ್ಟನ. 74ನೇ ಪ್ರಶ್ನೆ. ಉಪಮೇಯ ಉಪಮಾನಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದರೆ ಅದು ಆಯ್ಕೆ ಎ ದೃಷ್ಟಾಂತಾಲಂಕಾರ, ಆಯ್ಕೆ ಬಿ ಉಪಮಾಲಂಕಾರ, ಆಯ್ಕೆ ಸಿ ಶಬ್ದಾಲಂಕಾರ, ಆಯ್ಕೆ ಡಿ ಶ್ಲೇಷಾಲಂಕಾರ. ಸರಿಯಾದ ಉತ್ತರ ಆಯ್ಕೆ ಎ ದೃಷ್ಟಾಂತಾಲಂಕಾರ. 75ನೇ ಪ್ರಶ್ನೆ. ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಿಯಾನು. ಈ ವಾಕ್ಯದಲ್ಲಿರುವ ಕ್ರಿಯಾರೂಪವು ಆಯ್ಕೆ ಎ ಸಂಭವನಾರ್ಥಕ, ಆಯ್ಕೆ ಬಿ ನಿಷೇಧಾರ್ಥಕ, ಆಯ್ಕೆ ಸಿ ವಿದ್ಯಾರ್ಥಕ, ಆಯ್ಕೆ ಡಿ ಆತ್ಮಾರ್ಥಕ. ಸರಿಯಾದ ಉತ್ತರ ಆಯ್ಕೆ ಎ ಸಂಭವನಾರ್ಥಕ. 76ನೇ ಪ್ರಶ್ನೆ. ಏಳಿಸಿದ ಪದದ ಅರ್ಥ. ಆಯ್ಕೆ ಎ ಹೇಳಿಸಿದ, ಆಯ್ಕೆ ಬಿ ತಿರಸ್ಕರಿಸಿದ, ಆಯ್ಕೆ ಸಿ ಪುರಸ್ಕರಿಸಿದ, ಆಯ್ಕೆ ಡಿ ತಿಳಿಸಿದ. ಸರಿಯಾದ ಉತ್ತರ ಆಯ್ಕೆ ಬಿ ತಿರಸ್ಕರಿಸಿದ. 77ನೇ ಪ್ರಶ್ನೆ. ಕಾವ್ಯವನ್ನು ರಚಿಸುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಸ್ಥಳವನ್ನು ಹೀಗೆನ್ನುವರು. ಆಯ್ಕೆ ಎ ಯತಿ, ಆಯ್ಕೆ ಬಿ ಪ್ರಾಸ, ಆಯ್ಕೆ ಸಿ ಗಣ, ಆಯ್ಕೆ ಡಿ ಮಾತ್ರೆ. ಸರಿಯಾದ ಉತ್ತರ ಆಯ್ಕೆ ಎ ಯತಿ. 78ನೇ ಪ್ರಶ್ನೆ. ಒಂದಂ ಈ ಪದದ ಹೊಸಗನ್ನಡ ರೂಪ. ಆಯ್ಕೆ ಎ ಬಂಧು, ಆಯ್ಕೆ ಬಿ ಬಂಧನು, ಆಯ್ಕೆ ಸಿ ಬಂದೆಯ, ಆಯ್ಕೆ ಡಿ ಒಂದನ್ನು. ಸರಿಯಾದ ಉತ್ತರ ಆಯ್ಕೆ ಬಿ ಬಂಧನು. 79ನೇ ಪ್ರಶ್ನೆ. ಕೃದಂತ ಭಾವನಾಮಕ್ಕೆ ಉದಾಹರಣೆ ಇದು. ಆಯ್ಕೆ ಎ ಮಾಡಲಿಕ್ಕೆ, ಆಯ್ಕೆ ಬಿ ಮಾಟ, ಆಯ್ಕೆ ಸಿ ಮಾಡಲು, ಆಯ್ಕೆ ಡಿ ಮಾಡಿದ. ಸರಿಯಾದ ಉತ್ತರ ಆಯ್ಕೆ ಬಿ ಮಾಟ. 80ನೇ ಪ್ರಶ್ನೆ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದು ಆಯ್ಕೆ ಎ ಸಂಯೋಜಿತ ವಾಕ್ಯ, ಆಯ್ಕೆ ಬಿ ಮಿಶ್ರವಾಕ್ಯ, ಆಯ್ಕೆ ಸಿ ಸಾಮಾನ್ಯ ವಾಕ್ಯ, ಆಯ್ಕೆ ಡಿ ವಾಕ್ಯ ಪ್ರಭೇದ. ಸರಿಯಾದ ಉತ್ತರ ಆಯ್ಕೆ ಬಿ ಮಿಶ್ರವಾಕ್ಯ. ಧನ್ಯವಾದಗಳು. ಇನ್ನು ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.